ಸೊ ಅದಾದ ನಂತರದಲ್ಲಿ ಈಗ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಕಲಾವಿದರ ಕುಟುಂಬ ಈ ಥರದ್ದೇನು ಸಮಥಿಂಗ್ ಇತ್ತಾ? ಇಲ್ಲ ಸರ್, ನಮ್ಮ ಫ್ಯಾಮಿಲಿಲಿ ಯಾರು ಕಲಾವಿದರು ಇರಲಿಲ್ಲ ಅನ್ಸುತ್ತೆ. ಸಣ್ಣ ಪುಟ್ಟ ಥಿಯೇಟ್ರು ಆ ಥರ ಈ ಥರ ಮಾಡಿರ್ಬೋದು ಅಷ್ಟೇ ಬಿಟ್ರೆ ಫುಲ್ ಫ್ಲೆಜ್ಡ್ ಆಗಿ ಸಿನಿಮಾ ಫೀಲ್ಡ್ ಅಂತ ಯಾರಿಗೂ ಇರಲಿಲ್ಲ, ಐಡಿಯಾನೂ ಇರಲಿಲ್ಲ, ಯಾರಿಗೂ ಆ ಕಾನ್ಫಿಡೆನ್ಸೂ ಇರಲಿಲ್ಲ. ನಾನೇ ಫಸ್ಟು ಪೀಸ್ ಅನ್ಸುತ್ತೆ. ಹೌದಾ? ಯಾಕಂದರೆ ಶಿವಮಣಿ ಸರ್ ಹಾಂ, ಅಷ್ಟು ಈಸ್ ಅ ದೊಡ್ಡ ಡೈರೆಕ್ಟರ್ ಅವರು. ಬಟ್ ಆ ಟೈಮಲ್ಲಿ ಅವ್ರ ಕಣ್ಣಿಗೆ ಬೀಳುವಂಥದ್ದು, ಸೊ ಹೆಂಗಾಯ್ತು ಆ ಕ್ಷಣ, ಹೆಂಗಿತ್ತು ಅಂತ ಅಲ್ಲಿ? ಇಲ್ಲ, ಅವ್ರು ಹುಡುಕ್ತಾ ಇದ್ದಿದ್ದು ಹೀರೋ ಮೆಟೀರಿಯಲ್ನ ಹುಡುಕ್ತಾ ಇರಲಿಲ್ಲ, ಅಥವಾ ಯಾರೋ 6 ಪ್ಯಾಕು ಸಖತ್ತು ಹಂಕ್ ಥರ ಇದ್ದಾನೆ ಆ ಥರ ಹುಡುಕ್ತಾ ಇರಲಿಲ್ಲ. ಅವ್ರಿಗೆ ಪಕ್ಕಾ ಲೋಕಲ್ ಹುಡುಗರು ಬೇಕಾಗಿತ್ತು. ಸಹಜವಾಗಿ ಎಲ್ಲರೂ ರಿಲೇಟ್ ಮಾಡ್ಕೊಳ್ಳೋವಂಥ ಪಾತ್ರಗಳು ಬೇಕಿತ್ತು. ಸೊ ಅದೊಂದು ಬರೀ ಪಾತ್ರನ ಹುಡುಕ್ತಾ ಇದ್ರು ಅವರು. ಸೊ ಆ ಪಾತ್ರಕ್ಕೆ ಮೇ ಬಿ ನಾವು ಫಿಟ್ ಆದ್ವಿ ಚೆನ್ನಾಗಿ ನಾವೆಲ್ಲ. ಅಂದರೆ ಯಾಕಂದ್ರೆ ಆ ಸಿನಿಮಾವನ್ನು ನೋಡ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ತಂದೆ ತಾಯಿ, ನನ್ನ ಮಕ್ಕಳು ಎಲ್ಲ, ನನ್ನ ಅಣ್ಣ, ನನ್ನ ತಮ್ಮ, ಯಾಕಂದರೆ ಪ್ರತಿಯೊಂದು ಕನೆಕ್ಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಸ್ಕೂಲ್ ಡೇಸ್ ಇರ್ಬೋದು, ಕಾಲೇಜ್ ಡೇಸ್ ಇರ್ಬೋದು, ಪ್ರತಿಯೊಬ್ಬ ಯುವಕನಲ್ಲಿ ಆಗುವಂತಹ ಕೆಲವೊಂದಿಷ್ಟು ವಿಚಾರಗಳು, ಅಂದರೆ ಯಾವ ರೀತಿಯಾಗಿ ಉದ್ಧಾರ ಆಗ್ಬೋದು, ಯಾವ ರೀತಿಯಾಗಿ ಹಾಳಾಗಬಹುದು, ಎಲ್ಲವನ್ನ ಮಿಶ್ರಣವಾದಂತಹ ಒಂದು ಕಥೆ ಆಗಿರುವಂಥದ್ದು. ಬಟ್ ಅದನ್ನು ಜೀವಿಸುವಂಥದ್ದು ಎಷ್ಟು ಕಷ್ಟ ಆಗಿತ್ತು ಅಂತ ಆ ಟೈಮಲ್ಲಿ ನಿಮಗೆ? ಇಲ್ಲ, ನಮ್ಮ ರಿಯಲ್ ಲೈಫ್ ಕಥೆನೇ ಮಾಡಿದ್ರು ಅನ್ಸುತ್ತೆ. ಯಾಕಂದ್ರೆ ಅವರು ಕತೆ ಮಾಡುವಾಗ ನಮ್ನೆಲ್ಲ ಕೇಳಿಸ್ಕೊಂಡು ನಮ್ಮ ತಂದೆ ಹೆಂಗ್ ಬೈತಾರೆ, ನಮ್ಗೆ ಏನೇನು ಕಷ್ಟಗಳಾಗತ್ತೆ, ನಮ್ಮ ಇನ್ಸೆಕ್ಯೂರಿಟೀಸ್ ಏನು, ನಾವು ಫೇಸ್ ಮಾಡ್ತಾರೋ ಇಶ್ಯೂಗಳೇನು, ಬರೀ ನಮ್ಮ ಏಜ್ ಗ್ರೂಪಿಗೆ ಮಾತ್ರ ಅರ್ಥ ಆಗುವಂಥ ಇಶ್ಯೂಗಳೇನು, ಸಿಕ್ಕಾಪಟ್ಟೆ ನಮ್ಮ ಥರ 100 ಜನನ ಕೂಡಿಸ್ಕೊಂಡು ಇಂಟರ್ವ್ಯೂ ಮಾಡಿದ್ರು ಅವರು. ಎಲ್ಲಾರ್ದು ಪರ್ಸ್ನಲ್ ಲೈಫು, ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಕೇಳಿದ್ರು. ಅದು ಒಬ್ಬೊಬ್ರದ್ದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೆಕ್ಕಿ ಆ ಸಿನಿಮಾ. ಸೊ ನಾವು ಒಂಥರ ಡೈಲಾಗ್ ನೋಡಿ ಪ್ರಾಕ್ಟೀಸ್ ಮಾಡಿ, ವರ್ಕ್ಶಾಪ್ ಡೈಲಾಗ್ನ ಪ್ರಾಕ್ಟೀಸ್ ಮಾಡೋದು ಆ ಥರ ಏನೂ ಇರಲಿಲ್ಲ ನಮಗೆ. ಆ್ಯಕ್ಚುಲಿ ಸ್ಪಾಟ್ಗೆ ಹೋದಾಗ ಡೈಲಾಗ್ ಹೇಳ್ತಾ ಇದ್ರು, ಯಾವಾಗಲೂ ಹೇಳೋರು ಅವರು, ನೋಡೋ ನಿಮ್ಮ ತಂದೆ ಸರ್ಪ್ರೈಸ್ ಆಗಿ ಸೈಕಲ್ ತಂದ್ಕೊಟ್ಟಾಗ ನಿನ್ಗೊಂದು ಖುಷಿ ಆಗುತ್ತೆ, ನಿಂಗೆ ಫಸ್ಟೇ ಗೊತ್ತಿದ್ರೆ ನಿನ್ನ ಎಕ್ಸೈಟ್ಮೆಂಟ್ ಇರಲ್ಲ. ಸೊ ನಿಂಗೆ ನಾನು ಏನು ಎಮೋಟ್ ಮಾಡ್ತೀನಿ ಆ ಥರ ಎಮೋಟ್ ಆಗಿ ರಿಯಾಕ್ಷನ್ ಕೊಡು ಅಷ್ಟೇ ತಾನೇ. ಸೊ ಆ ಥರ ಒಂದು ಕಂಫರ್ಟ್ ಸ್ಪೇಸಲ್ಲಿ ನಮ್ಮನ್ನ ಇಟ್ಕೊಂಡು ಆ ಔಟ್ಪುಟ್ ತಗೊಂಡು